ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KPTCL ನ ಯಾವ್ದಾರ ಒಂದು ಅಪ್ಡೇಟ್ ಸಿಕ್ಕಿದೆಯಾ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. KPTCL ನ ಹೆಸ್ಕಾಂ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಬೆಸ್ಕಾಂ ಬಗ್ಗೆನೂ ಕೂಡ ಅಪ್ಡೇಟ್ ಸಿಕ್ಕಿದೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಪ್ರತಿ ವಿಡಿಯೋನು ಕೂಡ ಇದೇ ಚಾನಲ್ ಅಲ್ಲಿ ಸಿಗುತ್ತೆ. ಗೌರ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಜಾಬ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ KPTCL ನ ಆಕ್ಚುಲ್ ಆಗಿ ಸೆಸ್ಕಾಂನ ಒಂದು ಫಿಸಿಕಲ್ ಬಂದು 12ನೇ ತಾರೀಕು ಅಂದ್ರೆ ಇವತ್ತಿಂದ ಸೆಸ್ಕಾಂನ ಒಂದು ಫಿಸಿಕಲ್ ಬಂದ್ಬಿಟ್ಟು ಸ್ಟಾರ್ಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. 12ನೇ ತಾರೀಕಿಂದ 18ನೇ ತಾರೀಕು ತನಕನೂ ಕೂಡ ಫಿಸಿಕಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಫಿಸಿಕಲ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಕಂಬ ಹತ್ತೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು. ಅದನ್ನ ನೀವು ಪ್ರಿಪೇರ್ ಆಗ್ಬಿಟ್ಟು ಕರೆಕ್ಟಾಗಿ ಹೋಗ್ಬೇಕಾಗತ್ತೆ. ಅದರಲ್ಲೇ ತುಂಬಾ ಜನ ಫೇಲ್ ಆಗ್ತಿರುವಂಥದ್ದು. ಅದೇ ಪಾಸ್ ಆಗ್ಬೇಕು ನೀವು. ಲೈನ್ ಮ್ಯಾನ್ ಪೋಸ್ಟ್ ಅಂದ್ರೆ ಅದೇ ಪಾಸ್ ಆಗ್ಬೇಕಲ್ವಾ ನೀವು, ಪವರ್ ಮ್ಯಾನ್ ಪೋಸ್ಟ್ ಅಂದ್ರೆ. ಸೊ ಅದಕ್ಕೋಸ್ಕರನೇ ಸೊ ಇವಾಗ ಹೆಸ್ಕಾಂನ ಒಂದು ಅಪ್ಡೇಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ಇದೊಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು. ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ KPTCL ಅವ್ರಿಗೆ ಹೆಸ್ಕಾಂನ ಒಂದು ಅಪ್ಡೇಟ್ ಯಾವಾಗ ಅಂದ್ರೆ ದಿನ ತುಂಬಾ ಲೇಟ್ ಇದೆ. ಮಿನಿಮಮ್ ಏನಿಲ್ಲ ಅಂದ್ರೂ 20 ರಿಂದ 25 ದಿವಸನ ಬೇಕಾಗುತ್ತೆ ನಿಮ್ಗೆ ಇಲ್ಲಿ ಹೆಸ್ಕಾಂನ ಅಪ್ಡೇಟ್ ಸಿಗಕ್ಕೆ ಅಂತ ಹೇಳ್ತಿದ್ರು ಫಿಸಿಕಲ್ ಬಗ್ಗೆ. ಆಕ್ಚುಲಿ ಆಗಿ ಹೆಸ್ಕಾಂನ ಒಂದು ಅಪ್ಡೇಟ್ ನೀವು ಮರ್ತ್ಬೇ ಇರಬೇಕಾಗತ್ತೆ. 20 ದಿವಸನ ಸಿಗಕ್ಕೆ ಚಾನ್ಸೇ ಇಲ್ಲ ಅಂತಾನು ಕೂಡ ಹೇಳಿದ್ದಾರೆ. ಸೊ ಇವಾಗ ಬೆಸ್ಕಾಂನ ಒಂದು ಅಪ್ಡೇಟ್ ಅನ್ನು ಕೂಡ ಕೇಳಿದ್ದೀನಿ. ಬೆಸ್ಕಾಂನ ಒಂದು ಅಪ್ಡೇಟ್ ಬಂದ್ಬಿಟ್ಟು ರನ್ನಿಂಗ್ ಅಲ್ಲಿ ಇದೆ. ಆಕ್ಚುಲ್ ಆಗಿ ಇವರ ಒಂದು ಫಿಸಿಕಲ್ ಲೈನ್ ಅನ್ನ ಆಯ್ತು ಅಂತ ಹೇಳೋದಾದ್ರೆ ನೆಕ್ಸ್ಟ್ ಬೆಸ್ಕಾಂ ಅಪ್ಡೇಟ್ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಆಕ್ಚುಲ್ ಆಗಿ ಫಿಸಿಕಲ್ ಮುಂಚೆನೇ ನಿಮ್ಗೆ ಅಪ್ಡೇಟ್ ಸಿಕ್ಬಿಡುತ್ತೆ. ಒಂದು 2 days ಅಂದ್ರೆ ಒಂದು 18 ಮುಗಿಯುತ್ತೆ ಅಂತ ಹೇಳೋದಾದ್ರೆ 15ಗೆಲ್ಲ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಸೊ ಅದೇ ರೀತಿನೇ ಫಸ್ಟ್ KPTCL ನ ಒಂದು 8ನೇ ತಾರೀಕು ಮುಗ್ದಿತ್ತು ನೋಡಿ. ನಮ್ಗೆ 7ನೇ ತಾರೀಕಿನೇ ಅಪ್ಡೇಟ್ ಸಿಕ್ಬಿಟ್ಟಿತ್ತು. ಅಂದ್ರೆ ಸೆಸ್ಕಾಂನ ಒಂದು ಅಪ್ಡೇಟ್ ಬಂದ್ಬಿಟ್ಟು 7ನೇ ತಾರೀಕಿಗೆ ಸಿಕ್ಬಿಟ್ಟಿತ್ತು ಅಂತಾನೆ ಹೇಳ್ಬೋದು. ಸೆಸ್ಕಾಂ ಅವರು ಇವಾಗ ಏನೋ ಫಿಸಿಕಲ್ ನ ಪ್ರಿಪರೇಷನ್ ಮಾಡ್ಕೊಂಡು ಅವಾಗಲೇ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಫಿಸಿಕಲ್ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ, ಎಲ್ಲೆಲ್ಲಿ ಫಿಸಿಕಲ್ ನಡೆಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ 15 ಇಂದ 16th ಒಳಗಡೆ ನಿಮಗೆ ಬೆಸ್ಕಾಂನ ಒಂದು ಅಪ್ಡೇಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಬೆಸ್ಕಾಂ ಏನೋ ಅಪ್ಡೇಟ್ ಸಿಕ್ತು ಅಂತ ಹೇಳೋದನ್ನ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ಮಿಕ್ಕಿರುವಂತ ಏನೋ ಮೆಸ್ಕಾಂ ಇದೆ, ಹೆಸ್ಕಾಂ ಇದೆ, ಏನೋ ಜೆಸ್ಕಾಂ ಇದೆ, ಬೆಸ್ಕಾಮ್. ಇವಿಷ್ಟರಲ್ಲಿ ನಿಮಗೆ ಮೆಸ್ಕಾಂ ಅಪ್ಡೇಟ್ ಇನ್ನ ಬಂದಿಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು. ಸೆಸ್ಕಾಮ್ದು ಅವಾಗಲೇ ನಿಮ್ಗೆ ಇವತ್ತಿಂದ ಫಿಸಿಕಲ್ ಆಗಿದೆ, ಇದು ಮುಗೀತು. ನೆಕ್ಸ್ಟ್ ಹೆಸ್ಕಾಂ ಇನ್ನೂ ಒಂದೇನಿಲ್ಲ ಅಂದ್ರೂ 1 ಮಂತ್ ಆಗುತ್ತೆ. ಏನೋ 1 ಮಂತ್ ಬೇಕು ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ ಜೆಸ್ಕಾಮ್ದು ಇನ್ನ ಅಪ್ಡೇಟ್ ಸಿಕ್ಕಿಲ್ಲ, ಮೆಸ್ಕಾಮ್ದು ಇನ್ನ ಅಪ್ಡೇಟ್ ಸಿಕ್ಕಿಲ್ಲ. ಬೆಸ್ಕಾಮ್ದು ಬಂದ್ಬಿಟ್ಟು ಇದೆ 15ನೇ ತಾರೀಕು ಒಳಗಡೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿದರೆ ಒಂದ್ಸತಿ ಅವ್ರಿಗೆ ಮತ್ತೆ ಫೋನ್ ಮಾಡಿ ಕೇಳ್ತೀನಿ. ಓಕೆನಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಪ್ರತಿಯೊಬ್ಬರೂ ಕೂಡ ಫಿಸಿಕಲ್ಗೆ ಪ್ರಿಪೇರ್ ಆಗ್ತೀರಿ. ನೆಕ್ಸ್ಟ್ ಇವಾಗ KPTCL ನವರ 1:1 ರೇಷಿಯೋನಲ್ಲಿ ಸೆಲೆಕ್ಷನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮೆಡಿಕಲ್ದು ಪ್ರತಿಯೊಬ್ಬರು ಕೂಡ 1:1 ಅಲ್ಲಿ ಸೆಲೆಕ್ಟ್ ಆಗ್ಬೇಕಾಗತ್ತೆ ಮೆಡಿಕಲ್ಗೆ. ಸೊ ಇವಾಗ್ಲೂ ಕೂಡ ಇವಾಗ ಸೆಸ್ಕಾಮ್ದೇನ ಎಲ್ಲ ಫಿಸಿಕಲ್ ಅನ್ನ ಸೆಟ್ ಆಯ್ತು ಅಂತ ಹೇಳೋದಾದ್ರೆ 1:1 ಕಾಲ್ ಮಾಡ್ತಾರೆ. ಸೊ ಪ್ರತಿಯೊಬ್ಬರೂ ಕೂಡ 1:1ಗೆ ಪಾರ್ಟಿಸಿಪೇಟ್ ಮಾಡಿ ನೀವು ಇಲ್ಲಿ ಏನೋ ಫಿಸಿಕಲ್ ಏನಿದೆ ಅದನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಮೆಡಿಕಲ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.